ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹೈಕೋರ್ಟ್ ಆದೇಶದ ಮೇರೆಗೆ ಮಾವಿನಕೆರೆ ಸರ್ವೆ ಕಾರ್ಯ ಪ್ರಾರಂಭ. ಒತ್ತುವರಿ ಪ್ರದೇಶ ಸರ್ವೆ ಮುಂದಾದ ಅಧಿಕಾರಿಗಳು. ಆರ್ಟಿಪಿಎಸ್ ಸ್ಥಾಪನೆ ಭೂಮಿ ಮನೆ ಕಳೆದುಕೊಂಡ ಸಂತ್ರಸ್ತರಿಂದ ಪ್ರತಿಭಟನೆ. ಉದ್ಯೋಗ ನೀಡಲು ಆಗ್ರಹ. ಶಿಥಿಲಗೊಂಡ ಎಮ್ನಾಳ್ ಶಾಲೆ ಪುನರ್ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಜನವರಿ 4ರಿಂದ 3 ದಿನಗಳ ಯರಗೇರ ಹಜರತ್ ಬಡೆ ಸಾಬ್ ದರ್ಗಾ ಉರುಸು ನಿಜಾಮುದ್ದೀನ್. ಜನವರಿ 1ರಂದು ಛಲವಾದಿ ಮಹಾಸಭಾದಿಂದ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ಮೆರವಣಿಗೆ. ಎಂ ವಸಂತ್. ಅಲೆಮಾರಿಗಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾಡಳಿತ ಮುಂದಾಗಲಿ. ಅಯ್ಯಪ್ಪ ಸಿರವಾಟಿ. ಕೇಂದ್ರ ಸಚಿವ ಅಮಿತ್ ಶಾ ವಜಾಗೊಳಿಸಲು ಆಗ್ರಹಿಸಿ ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ. ಖಾಸಗಿ ವಾಹನ ಚಾಲಕರಿಗೆ ಪ್ರತ್ಯೇಕ ಕಾರ್ಮಿಕ ಮಂಡಳ ಸ್ಥಾಪನೆಗೆ ಆಗ್ರಹಿಸಿ ಚಾಲಕ ಸಂಘದಿಂದ ಮನವಿ. ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನ ಕಾಲಮಿತಿಯಲ್ಲಿ ಬಳಕೆ ಮಾಡಿಕೊಳ್ಳಲು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡೆ ಸೂಚನೆ. ಬೀದರ್ನ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ತಪ್ಪಿತಸ್ಥರ ಬಂಧನಕ್ಕೆ ಆಗ್ರಹಿಸಿ ವಿಶ್ವಕರ್ಮ ಸೇವಾ ಸಂಘದಿಂದ ಮನವಿ. ಈಗ ವಾರ್ತೆಗಳ ವಿವರ. ಐತಿಹಾಸಿಕ ಮಾವಿನಕೆರೆ ಅಭಿವೃದ್ಧಿಗೆ ಒಂದೆಡೆ ಸಿದ್ಧತೆಗಳು ನಡೆದಿದ್ದು, ಮತ್ತೊಂದೆಡೆ ಒತ್ತುವರಿಯಿಂದ ನಗರಸಭೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ತಲೆಬಿಸಿ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಮಾವಿನಕೆರೆ ಸರ್ವೆ ಕಾರ್ಯ ಆರಂಭಿಸಲಾಗಿದ್ದು, ಒತ್ತುವರಿ ಮಾಡಿಕೊಂಡಿರುವ ಪ್ರದೇಶಗಳ ಅಳತೆ ಸರ್ವೆ ಹಾಗೂ ನಗರಸಭೆ ಅಧಿಕಾರಿಗಳು ಸೋಮವಾರ ಮುಂದಾಗಿದ್ದಾರೆ. ರಾಯಚೂರಿನ ನಾಗರಿಕರಿಗೆ ಸ್ವಚ್ಛ ಸುಂದರ ಕೆರೆಯನ್ನು ನೋಡುವ ಭಾಗ್ಯ ಸಿಕ್ಕಿತು ಎನ್ನುವ ಸಂದರ್ಭದಲ್ಲಿ ಇದೀಗ ಕೆರೆಯನ್ನು ಯಥೇಚ್ಛವಾಗಿ ಒತ್ತುವರಿ ಮಾಡಿಕೊಂಡಿರುವ ಖಾಸಗಿ ವ್ಯಕ್ತಿಗಳಿಗೆ ಬಿಸಿ ಮುಟ್ಟಿಸಲು ನಗರಸಭೆ ಮುಂದಾಗಿದೆ. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಯಚೂರು ಮಾವಿನಕೆರೆ ಒತ್ತುವರಿ ತೆರವಿಗೆ ನಗರಸಭೆ ಮುಂದಾಗಿದ್ದು, ಕೆರೆಯ ವಾಸ್ತವ ವಿಸ್ತೀರ್ಣ ಎಷ್ಟಿದೆ ಎಂಬುದು ಸದ್ಯದಲ್ಲೇ ತಿಳಿಯಲಿದೆ. ಮಾವಿನಕೆರೆಯು ಸರ್ವೆ ನಂಬರ್ 1232/1ರಲ್ಲಿ 115.18 ಎಕರೆ ಇದ್ದು, 1232/3ರಲ್ಲಿ 3.24 ಎಕರೆ ಇದೆ. ಉಳಿದಂತೆ 1235/ರಲ್ಲಿ 2.3 ಎಕರೆ ಇದ್ದು, ಆದರೆ ಕೆರೆ ಅಭಿವೃದ್ಧಿ ಕೇವಲ 115.18 ಎಕರೆ ಪ್ರದೇಶವನ್ನು ಮಾತ್ರ ಗುರುತಿಸಲಾಯಿತು. ಈ ಬಗ್ಗೆ ನಗರದಲ್ಲಿ ಸಾಕಷ್ಟು ಆಕ್ಷೇಪ ಚರ್ಚೆಗಳು ವ್ಯಕ್ತವಾಗಿದ್ದವು. ಇದೇ ಹಿನ್ನೆಲೆಯಲ್ಲಿ ಕೆರೆಯ ವಾಸ್ತವ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಹೈಕೋರ್ಟ್ ಆದೇಶ ನೀಡಿದ್ದು, ಅದರಂತೆ ನಗರಸಭೆ ಅಧಿಕಾರಿಗಳು ಸರ್ವೆ ಇಲಾಖೆ, ಅಗ್ನಿಶಾಮಕ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಜಂಟಿಯಾಗಿ ಸರ್ವೆ ಮುಂದಾಗಿದೆ. ನಗರದ ಮಂತ್ರಾಲಯ ರಸ್ತೆಯ ನಂದೇಶ್ವರ ದೇವಸ್ಥಾನದ ಪ್ರವೇಶ ದ್ವಾರದ ಪಕ್ಕದಲ್ಲಿ ಸರ್ವೆ ನಂಬರ್ 1233 ಹಾಗೂ 1234ರಲ್ಲಿರುವ ಖಾಸಗಿ ಲೇಔಟ್ನಲ್ಲಿ ಸರ್ವೆ ಮಾಡಿರುವ ಅಧಿಕಾರಿಗಳು ಒತ್ತುವರಿ ಆಗಿರುವುದೇ ಅಥವಾ ಆಗಿಲ್ಲವೇ ಎಂಬ ಬಗ್ಗೆ ವರದಿ ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ. ಮಾವಿನಕೆರೆಯ ಸರ್ವೆ ಕಾರ್ಯಕ್ಕಾಗಿ ಅಧಿಕಾರಿಗಳು ಮುಂದಾದಾಗ ಖಾಸಗಿ ಲೇಔಟ್ ಮಾಲೀಕರ ಹಾಗೂ ನಗರಸಭೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಜರುಗಿದ್ದು, ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ನವೆಂಬರ್ 4ರಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ನೇತೃತ್ವದಲ್ಲಿ ಮಾವಿನಕೆರೆ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ನೆರವೇರಿದ್ದು, ಮೊದಲ ಹಂತದಲ್ಲಿ ಕೆರೆಯ ಸುತ್ತಲೂ ಗ್ರೀನ್ ಕೂರಿಸಲು ಕಾಮಗಾರಿ ಆರಂಭವಾಗಿತ್ತು. ಇದೀಗ ಕೆರೆಯ ಸರ್ವೆ ಕಾರ್ಯ ಮಾಡಿ ಮುಂದಿನ ದಿನಗಳಲ್ಲಿ ಒತ್ತುವರಿ ಮಾಡಿಕೊಂಡ ಜಾಗವನ್ನು ತೆರವುಗೊಳಿಸುವ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು, ನಗರದ ಜನರಿಗೆ ಕೆರೆಯ ಅಭಿವೃದ್ಧಿಯನ್ನು ಕಾಣುವ ಭಾಗ್ಯ ಸಿಗಲಿದೆ ಎಂದು ಕಾದು ನೋಡಬೇಕಾಗಿದೆ. ಬಂದು ನಿಂದ್ರಿಸಿದ್ದಾರೆ ಅಲ್ಲ ರೋಡಿಗೆ ಹಾನಿ ಮಾಡ್ಯಾರ. ಬಂದ್ ನಿಂದ್ರಿಸಿದ್ದಾರೆ ಅಲ್ಲ ರೋಡಿಗೆ ಹಾನಿ ಮಾಡ್ಯಾರ ಅಂತಂದ್ರೆ ನಂಬರ್ ಇಲ್ಲ, ಮುನ್ಸಿಪಾಲಿಟಿ ಗಾಡಿ ಇಲ್ಲಲ್ಲ ಅಂತೇಳಿ ನಾವು ಕೇಳ್ಬೇಕಾಗುತ್ತೆ. ಕೇಳ್ಬೇಕಾ ಬೇಡ? ನಮ್ಮದಂತ ಹೇಳಿದ್ದೀನಲ್ಲ, ಅವಾಗ ನೀವು ಹೇಳಿದ್ರೆ ನಂಬರ್ ಇಲ್ಲ ಅಂತ. ಅಲ್ಲ ನೀವ್ ಯಾಕ್ರಿ ವಿಡಿಯೋ ಮಾಡ್ತೀರಿ? ಅದು ಜೆಸಿಬಿ ಬಂತ ಸರ್, ನಂಬರ್ ಇಲ್ಲ. ಅವ್ರ ಕೆಲಸ ಮಾಡಕ್ ಬಿಡ್ರಿ. ಅವ್ರ ಕೆಲಸ ಏನಿಲ್ಲ ಸರ್, ಖಾಲಿ ಸ್ವಲ್ಪ ಮಾಡೋದಿದೆ ಸರ್.
ಅಧ್ಯಕ್ಷ. ಕಮಿಷನರ್ ಗಾಡಿ ಅಧ್ಯಕ್ಷ ಕಮಿಷನರ್ ಇರ್ತಾರಪ್ಪ ಯಾರು ಸಹಕಾರಿಗೆ ಎರಡು ಎಲ್ಲ ಇತ್ತು ಕಮಿಷನರ್ ಹಾಕ್ಕೊಡ್ತೀನಿ ಕರೆಕ್ಟ್ ದಾರ ಆರ್ಟಿಪಿಎಸ್ ಘಟಕ ಸ್ಥಾಪನೆಗೆ ಭೂಮಿ ಮತ್ತು ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ಕೆಪಿಸಿಎಲ್ ಆರ್ಟಿಪಿಎಸ್ ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರ ಮಹಾಸಂಘದಿಂದ ಶಕ್ತಿನಗರದ ಮುಖ್ಯ ಗೇಟ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಘಟಕದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ನೀಡಿ 554 ಜನರು ಭೂ ಸಂತ್ರಸ್ತರಿದ್ದರು. ಪರಿಶೀಲನಾ ಸಮಿತಿ 199 ಜನರನ್ನು ಗುರುತಿಸಿತು. ಇಲ್ಲಿವರೆಗೆ 76 ಜನರಿಗೆ ಮಾತ್ರ ಉದ್ಯೋಗ ನೀಡಲಾಗಿದೆ. ಉಳಿದಂತೆ 496 ಜನರಿಗೆ ಇಂದಿಗೂ ಉದ್ಯೋಗ ನೀಡದೆ ವಂಚಿಸಲಾಗಿದೆ ಎಂದು ಆರೋಪಿಸಿದರು. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ಆದೇಶ ನೀಡಿದ್ದರೂ ಇಂದಿಗೂ ಉದ್ಯೋಗ ನೀಡದೆ ನ್ಯಾಯಾಲಯ ಆದೇಶವನ್ನು ಸಹ ಉಲ್ಲಂಘಿಸಲಾಗಿದೆ. ವಿದ್ಯುತ್ ಘಟಕ ಪ್ರಾರಂಭಿಸುವಾಗ ಭೂ ಸಂತ್ರಸ್ತರಿಗೆ ನೀಡಿರುವ ಭರವಸೆ ಈಡೇರಿಸುವಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ವಿಫಲವಾಗಿದೆ. ವಾಯು ಜಲ ಮಾಲಿನ್ಯದೊಂದಿಗೆ ಕ್ಷಯರೋಗ, ಚರ್ಮ ಕ್ಯಾನ್ಸರ್ಗಳಂತ ಗಂಭೀರ ಅನಾರೋಗ್ಯಗಳಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಗುರಿಯಾಗುತ್ತಿದ್ದಾರೆ. ಉದ್ಯೋಗ ದೊರೆಯುವ ಭರವಸೆಯೊಂದಿಗೆ ಭೂಮಿಗಳನ್ನು ಕಳೆದುಕೊಂಡವರಿಗೆ ಅನ್ಯಾಯವಾಗುತ್ತಿದೆ. ಕೇವಲ ಭರವಸೆಗಳಲ್ಲಿ ಕಾಲಹರಣವಾಗುತ್ತಿದೆ. ಸರಿಸುಮಾರು 40 ವರ್ಷಗಳಿಂದ ಭೂಮಿ ಕಳೆದುಕೊಂಡು ಉದ್ಯೋಗ ಕಳೆದುಕೊಂಡವರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಶೀಘ್ರದಲ್ಲಿಯೇ ಉದ್ಯೋಗ ನೀಡದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಕೆಪಿಸಿ ಅಧಿಕಾರಿಗಳಿಗೆ ನ್ಯಾಯಾಲಯದ ಆದೇಶವನ್ನು ಬೇಕೇ ಬೇಕು. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಕೆಪಿಸಿ ಭ್ರಷ್ಟ ಅಧಿಕಾರಿಗಳಿಗೆ ಕೆಪಿಸಿ ಅಧಿಕಾರಿಗಳಿಗೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ ಕೆಪಿಸಿ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಜನ ಲ್ಯಾಂಡ್ ಜರದಾರ, ಎಷ್ಟು ಜನ ಔಷಧಿ ಜರದಾರ, ಊರು ಕಳ್ಕೊಂಡವರು, ಭೂಮಿ ಕಳ್ಕೊಂಡವರು ಎಷ್ಟು ಜನ ಅದಾರಂತ ಒಂದು ಹಿಂಗೊಡಿದ್ರೆ ಬರ್ತದ. ಆಮೇಲೆ ಉದ್ಯೋಗ ಅದಕ್ಕೆ ನಾವು ಅದು ಕೊಟ್ಟಿದ್ರೆ ಎಲ್ಲರಿಗೂ ಕೊಟ್ಟಿದ್ರೆ ಆ ಸರ್ವೆ ನಂಬರ್ ಮೇಲೆ ಮತ್ತು ಮನೆ ನಂಬರ್ ಮೇಲೆ ಕೊಟ್ಟಿದ್ರೆ ನಾವು ಸಂಪೂರ್ಣ ನಿಮ್ಗೆ ಶರಣಾಗ್ತೀವಿ ಸರ್. ಇಡೀ ಎಲ್ಲರೂ ತಲೆ ಬಾಗಿ ನಮಸ್ಕರಿಸಿ ಹೋಗ್ತೀವಿ. ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಬಿಡಲ್ಲ, ಹಂತವಾಗಿ ಹೋರಾಟ ಮಾಡ್ತೀವಿ. ಈಗೇನು ತಮ್ಮ ಮುಂದೆ ವಿಷ ಸೇವಿಸುವಂಥ ಬಾಟ್ಲುಗಳು ಎಲ್ಲಿ ಯಾರು ತಂದಾರೋ ಗೊತ್ತಿಲ್ಲ, ಬಟ್ ಹಾಗಂತ ಅನಾಹುತಗಳಿಗೆ ನಿಗಮ ನೇರವಾಗಿ ಹೊಣೆ ಆಗ್ತದೆ. ಅದನ್ನು ಪರಿಶೀಲಿಸಿ ಅತಿ ಬೇಗ ಉದ್ಯೋಗ ಕೊಡ್ತೀವಪ್ಪ ಅಂತೇಳಿ ಒಂದು ದಿನಾಂಕ ಕೊಡಿ, ಇಲ್ಲ ದಾಖಲಾತಿಗಳು ಒದಗಿಸ್ತೀವಿ ಅಂತ ಹೇಳಿದರೆ ನಾವು ಸಂಪೂರ್ಣ ನಾವು ತಮ್ಮ ಮುಂದೆ ಮಾಹಿತಿಗೆ ನಾವು ಮಾಧ್ಯಮದಿಂದ ಮತ್ತು ತಮ್ಮ ಪೊಲೀಸ್ ಇಲಾಖೆ ಮುಂದೆ ನಾವು ತಲೆಬಾಗ್ತೀವಿ ಸರ್. ನಾನು ಇದ್ರ ಮೇಲೆ ಆರ್ಡರ್ ಆಗಿದ್ದೀನಿ, ಅಪಾಯಿಂಟ್ಮೆಂಟ್ ಆಗಿದ್ದೀನಿ ಅಂತ ಹೇಳಿದ್ರೆ ನೀನು ಲ್ಯಾಂಡ್ ಲೂಜರ್ ಇಂಥ ಸರ್ವೆ ನಂಬರ್ ಮೇಲೆ ಆಗಿದ್ದೆ ಅಂತ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ತದ. ಹೌಸ್ ಲೂಜರ್ ಮೇಲೆ ಆಗಿದ್ರೆ, ಮನೆ ಕಳ್ಕೊಂಡಂಥವನ್ನ ಆಗಿದ್ರೆ ಆ ಮನೆ ನಂಬರ್ ಮೇಲೆ ಆರ್ಡರ್ ಕಾಪಿ ಕೊಟ್ಟಿರ್ತದ. ಅದು ಸಂಪೂರ್ಣ ಕ್ಲಿಯರ್ ಇರ್ತದ. ನಮ್ಮಲ್ಲಿ ಇಲ್ಲಿ ಬಂದಂಥವ್ರಿಗೆ ಒಂದೇ ಒಂದು ನೌಕರಿ ಕೊಟ್ಟಿಲ್ಲ. ನಾವು ಕೇಳಿದಂಥ ಈಗಾಗಲೇ ತಮ್ಮ ಮುಂದೆ ಸ್ಪಷ್ಟಪಡಿಸಿದಂಥ ಏನು ಪಡಿಸಿದೀವಿ ಆ ಅಂಕಿಅಂಶ ಕೂಡ ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಅದು ತಗೊಂಡ್ಬರ್ಬೇಕು. ಎಷ್ಟು ಜನ ಕೊಟ್ಟಿದ್ರು ಅದು ದಾಖಲಾತಿ ಒಂದಿಗೆ ಅವ್ರು ಬರ್ಬೇಕು ಸರ್. ನಾವು ಕೊಡಲ್ಲ ಅಂತ ಹೇಳಿದ್ರೆ ತಮ್ಮ ಮುಂದೆ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಅರ್ಥ. ಇಲ್ಲ ಅಂತ ಅರ್ಥ ಅಂದ್ರೆ ಉದ್ಯೋಗ ಕೊಡ್ಬೇಕು, ಅಲ್ಲಿ ಇಲ್ಲ ಅಂದ್ರೆ ಉದ್ಯೋಗ ಕೊಡ್ಬೇಕು.
ಇವ್ರ ಮೇಲೆ ನಮ್ಗೆ ಉದ್ದೇಶ ಇಲ್ಲ. ಇವ್ರ ಪರ್ಸನಲ್ ನಾವು ಯಾರ ಮೇಲೆ ಇಲ್ಲ ಸರ್. ಆಫೀಸರ್ ಅಂದರೆ ಅಲ್ಲಿಂದ ಇಲ್ಲಿಗೆ ನಮ್ಗೆ ಅನ್ಯಾಯ ಆಗಿದೆ. ಯಾರು ವೈಯಕ್ತಿಕ ತೊಗೊಬೇಡ್ರಿ ಸರ್, ನಿಮ್ಗೆ ಕೈ ಮುಗಿದು ಕೇಳ್ತೀವಿ. ದಯಮಾಡಿ ಇದ್ರೆ ತೊಗೊಂಬಂದು ತೋರಿಸಿ, ನಾವು ಮತ್ತೆ ಗೇಟಲ್ಲಿ ಬರೋಲ್ಲ ಸರ್. ಎಲ್ಲ ರೋಡ್ನಿಂದ ನಾವು ಸಾಯ್ತಾ ಇದ್ದೀವಿ. ಉದ್ಯೋಗ ಇಲ್ಲ, ಇಲ್ಲಿವರೆಗೂ ಉದ್ಯೋಗ ಇಲ್ಲ ಅಂದ್ರೆ ಅರ್ಥ ಏನು? ಅರ್ಥ ಏನು? ಏನನ್ನ ಕೊಟ್ಟರೆ ಅಮಾರ ಇಲ್ಲ ಅಂದ್ರೆ ಉದ್ಯೋಗ ನಂಬರ್ ಮೇಲೆ ದಾಖಲೆ ಕೊಡ್ರಿ, ಇಲ್ಲ ಸರ್ವೆ ನಂಬರ್ಗೆ ವಿಷ ಕೊಡ್ರಿ. ಹೇಳ್ದಂಗಿರ್ಬೇಕಂತೆ ಸತ್ಯದ ತಲೆ ಮೇಲೆ ಆ ಥರ ಬರೀತಾ ಇದ್ದಾರೆ. ಸತ್ಯ ಇದೆ ಸರ್. ಅವ್ರು ಎಲ್ಲಿ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ. ಕಣ್ಣು ಮುಚ್ಕೊಂಡು ಕೊಡ್ತದೆ ಏನ್ರಿ ಅದು ಆದೇಶ? ಹೈಕೋರ್ಟ್ ಕಣ್ಣು ಮುಚ್ಕೊಂಡು ಕೊಡ್ತದೆ ಏನ್ರಿ ಆದೇಶ? ಸುಮಾರು 8 ವರ್ಷ ಹೋರಾಟ ಮಾಡಿ ನಾವು ಕೋರ್ಟ್ ಆದೇಶ ತಂದ್ರೆ ನೀವು ನೌಕರಿ ಕೊಡ್ತಾ ಇಲ್ಲ. ಯಾಕೆ ನ್ಯಾಯಾಲಯಕ್ಕೆ ಬೆಲೆ ಇಲ್ಲ? ಎಲ್ಲಿ ಸರ್? ಸರ್ ಮಾತಾಡ್ಬೇಕು ಸರ್. ಯಾವ ವ್ಯವಸ್ಥೆ ಒಳಗೆ ನಾವಿದ್ದೀವಿ? ಎಲ್ಲಿ ಸರ್? ಇನ್ನೊಂದ್ಸರಿ ಕೇಳಬೇಡಿ, ಇದು ಇವಾಗಲೇ ಮುಕ್ತಾಯಗೊಳಿಸಲಾಗಿದೆ ಅಂತ. ಇವತ್ತು ಅಂತ್ಯ ಕೊಡಲ್ಲ, ನಾವು ಇವತ್ತು ಕೊಡಲ್ಲ. ನಾವು ಈಗಾಗಲೇ 7 ದಿನ ಕೊಟ್ಟು 23ನೇ ತಾರೀಕೆ ಕೊಟ್ಟಿವಿ ಸರ್. ಇವತ್ತು ಮತ್ತೆ ಕೊಡಲ್ಲ. ಕೊಡೋದು ಬೇಡ ಬಿಡಪ್ಪ, ಕೊಡೋದು ಬೇಡ ಸರ್. ನಾವು 7 ದಿನ ಆಯ್ತು ಕೊಟ್ಟು, ಇವತ್ತು ಮತ್ತೆ ಕೊಟ್ಟರೆ ಮತ್ತೆ ಮುಂದಕ್ಕೆ ನಾವು ಕೊಡಲ್ಲ. ಇವತ್ತು ಕೊಡಲ್ಲ ಸರ್ ನಾವು. ಯಾಕಂದ್ರೆ ಆಲ್ರೆಡಿ ಕೊಟ್ಟಿದ್ದಾಗಿದೆ. ನಮ್ಮ ಮೇಲಾಧಿಕಾರಿಗೆ ತಿಳಿಸಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ದಿನಗಳು ಅಂತ ನನಗೆ ಈಗ 30 ವರ್ಷ ಎಷ್ಟು ದಿನ ಒಳಗೆ ಕೊಡ್ತೀರಾ? ಕೇಳಿ ಸರ್, ಸಾಹೇಬ್ರೆ, ನಾವೇನಂತೀವಿ ಮೇಲಧಿಕಾರಿಗಳಿಗೆ ಮಾತಾಡಿ ಈಗಲೇ ಕೇಳಿ ಸರ್, ಕೇಳಿ. ಸರ್ ಇದು ಮಾಡ್ಕ್ಯಾರೆ ಮಾಧ್ಯಮದಲ್ಲಿ ಬಂದ್ರು ಯಾವುದೇ ರೀತಿ ಪ್ರಕ್ರಿಯೆ ಮಾಡಿಲ್ಲ ಆಡಳಿತ ಮಂಡಳಿಯವರು. ಸುಳ್ಳು ಆಡಳಿತ ಮಂಡಳಿ ಮತ್ತೆ ನಾವು ಹಂಗೆ ಬೇಕಿದ್ರೆ ಮುಂದೆ ಹಾಕ್ಯಂತ ಹೋಗ್ತೀವಿ ಅಂತ ಹೇಳ್ತಾರೆ. ಅದು ನಾವು ಸಂಪೂರ್ಣ ನಾವು ಒಪ್ಪೋದಿಲ್ಲ. ಏನು ಸರ್ ಒಪ್ಪೋದಿಲ್ಲ. ಜನ ಬಂದಿದ್ದು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷ ಟಿ ಸೂಗಪ್ಪ, ಮಾರ್ಯಪ್ಪ ಯದ್ವಾರ್, ಸುಗ್ರೇಗೌಡ, ಶರಣಪ್ಪ ಅಸ್ಕ್ಯಾಳ್, ಪಂಪನ್ಗೌಡ, ಶಂಕರ್ ಪಾಟೀಲ್, ಕರುಣಾಕರ್ ಕಟ್ಟಿಮನಿ ವಕೀಲ್, ಶರಣಪ್ಪ, ನಿಂಗಪ್ಪ, ಬಸವರಾಜ ಸ್ವಾಮಿ, ಸೂಗುರಿ ಲಿಂಗಪ್ಪ, ಹನುಮಂತ, ಶಶಿಧರ್, ಜಂಗೂಟಿ, ಗುರುನಾಥ್ ಸೇರಿದಂತೆ ಮಹಿಳೆಯರು ಸಂತ್ರಸ್ತರು ಭಾಗವಹಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿ ವ್ಯಾಪ್ತಿಯ ಹೇಮನಾಳ ಗ್ರಾಮದಲ್ಲಿ ಶಿಥಿಲಗೊಂಡ ಶಾಲಾ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಯಮನಾಳ್ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ತೆರವುಗೊಳಿಸಿ ಹೊಸ ಕಟ್ಟಡ ಕಾಮಗಾರಿ ಆರಂಭಿಸಬೇಕು. ಸರ್ವೆ ನಂಬರ್ 194ರ ಭೂಮಿ ಪಹಣಿಯಲ್ಲಿ ಶಾಲೆಯ ಹೆಸರನ್ನು ಸೇರಿಸಲು ಕ್ರಮ ಕೈಗೊಳ್ಳಬೇಕು. ವಿಎ ಮತ್ತು ಆರ್ಐ ಇವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಶಾಲೆಗೆ ಸೇರಿದ ಭೂಮಿಯಲ್ಲಿ ಖಾಸಗಿ ವ್ಯಕ್ತಿಯ ಹೆಸರಿಗೆ ವರ್ಗಾಯಿಸಲು ಸಹಕರಿಸಿದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ KKRDA/KKRDB 2021-22ನೇ ಸಾಲಿನ ಮೈಕ್ರೋ ಯೋಜನೆ ಅಡಿಯಲ್ಲಿ 300 ಕೋಟಿ ರೂಪಾಯಿ ನಿಗದಿಪಡಿಸಿದೆ. ಪ್ರಾಥಮಿಕ ಶಾಲೆ ಕಟ್ಟಡಕ್ಕಾಗಿ ಮರು ಟೆಂಡರ್ ಕರೆದು ಕಟ್ಟಡ ಕಾಮಗಾರಿ ಪ್ರಾರಂಭಿಸಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಬೇಕು. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಾಗೂ ವಿಷಯವಾರು ಶಿಕ್ಷಕರ ನೇಮಕಾತಿ ಮಾಡಬೇಕು ಎಂದು ಮನವಿ ಮಾಡಿದರು. ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇಲ್ಲದೆ 10 ವರ್ಷಗಳು ಕಳೆದಿದ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಸೇರಿ ಅಭಿವೃದ್ಧಿ ಹಿನ್ನಡೆಯಾಗಿದೆ. ಆಡಳಿತ ಮಂಡಳಿ ರಚಿಸಲು ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಪಿಡಿಒ ಕರ್ತವ್ಯ ಲೋಪದಿಂದ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ಪಿಡಿಒ ರವರನ್ನು ವರ್ಗಾವಣೆ ಮಾಡಬೇಕೆಂದು ಮನವಿ ಮಾಡಿದರು. ಕೂಡಲೇ ಮರು ಟೆಂಡರ್ ಕರೆದು ಶಾಲೆ ಕಟ್ಟಡ ಪ್ರಾರಂಭ ಮಾಡಲೇಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಮನಾಳ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಕೂಡಲೇ ಕಟ್ಟಡ ಪ್ರಾರಂಭ ಮಾಡಲೇಬೇಕು. ಯಮನಾಳ ಗ್ರಾಮದಲ್ಲಿ ಮಕ್ಕಳಿಗಾಗಿ ನೂತನ ಕಲಾ
ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 8ನೇ ತರಗತಿವರೆಗೆ ಶಾಲೆ ಇದೆ. ದೇವನಾಳ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣ ಮಾಡಲೇಬೇಕು. ಬೇಕೇ ಬೇಕು. ವಿಷಯ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿ ಯಮ್ನಾಳ ಗ್ರಾಮದ ಶೀತಲಗೊಂಡ ಶಾಲಾ ಕಟ್ಟಡ ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಮನವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಯಮ್ನಾಳ ಗ್ರಾಮದ ಶಾಲಾ ಕಟ್ಟಡ ಸಂಪೂರ್ಣ ಶೀತಲ ವ್ಯವಸ್ಥೆ ಇದ್ದು ಶಾಲಾ ಮಕ್ಕಳು ಜೀವಭಯದಲ್ಲಿ ಆತಂಕದಿಂದ ಜೀವನ ದೂಡುತ್ತಿದ್ದಾರೆ. ಜೀವ ಕೈಯಲ್ಲಿಡಿದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಾಲಕರು ಪ್ರೋತ್ಸಾಹಿಸುತ್ತಿದ್ದಾರೆ. ಕಾರಣ ಈ ಗ್ರಾಮದ ಮಕ್ಕಳ ಉತ್ತಮ ಶಿಕ್ಷಣ ಮತ್ತು ಘನತೆಯ ಬದುಕು ಕಟ್ಟಿಕೊಳ್ಳಲು ಈ ಕೆಳಗಿನ ಬೇಡಿಕೆಗಳನ್ನು ತ್ವರಿತಗತಿಯಲ್ಲಿ ಪರಿಹರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅಲ್ಲಿವರೆಗೂ ಏನೇ ಅನಾಹುತ ಜರುಗಿದರೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹೊಣೆಯನ್ನು ಹೊರಬೇಕೆಂದು ವಿನಂತಿಸುತ್ತೇವೆ. ಕಾಲಮಿತಿಯೊಳಗೆ ಸದರಿ ಬೇಡಿಕೆಗಳು ಈಡೇರಿಸುತ್ತಿದ್ದಲ್ಲಿ ಗಬ್ಬೂರು ಭಾಗದ ಹಳ್ಳಿಗಳ ಜನರಿಂದ ಬೃಹತ್ ಪ್ರತಿಭಟನೆ ಎದುರಿಸಬೇಕೆಂಬ ವಿನಮ್ರ ಎಚ್ಚರಿಕೆಯನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಬೇಡಿಕೆಗಳು: ಯಮ್ನಾಳ್ ಗ್ರಾಮ ಪಂಚಾಯತಿ ಶಾಲೆಯ ಸರ್ವೆ ನಂಬರ್ 194 ಭೂಮಿ ಪಾಣಿ ಶಾಲೆ ಹೆಸರಿನಲ್ಲಿ ಕಬ್ಜೆ ಕಾಲಂನಲ್ಲಿ ಸೇರಿಸಲು ಕ್ರಮ ಕೈಗೊಳ್ಳಬೇಕು. ಅದಕ್ಕಾಗಿ ಆ ಗ್ರಾಮದ ವಿಎ ಮತ್ತು ಆರ್ಐ ಇವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಶಾಲೆಗೆ ಸೇರಿದ ಭೂಮಿಯಲ್ಲಿ ಖಾಸಗಿ ವ್ಯಕ್ತಿಯ ಹೆಸರಿಗೆ ವರ್ಗಾಯಿಸಲು ಸಹಕರಿಸಿದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು. KKRDB 2021-22 ಸಾಲಿನಲ್ಲಿ ಮೈಕ್ರೋ ಕ್ರಿಯಾ ಯೋಜನೆ ಅಡಿಯಲ್ಲಿ ನೂತನ ಕಟ್ಟಡಕ್ಕಾಗಿ ಮೀಸಲಿರಿಸಿದ 3 ಕೋಟಿ ರೂಪಾಯಿಗಳನ್ನು ಬೇರೆ ಕಡೆ ವರ್ಗಾಯಿಸಿದೆ. ಯಮ್ನಾಳ ಗ್ರಾಮದ ಪ್ರಾಥಮಿಕ ಶಾಲೆ ಕಟ್ಟಡಕ್ಕಾಗಿ ಮರು ಟೆಂಡರ್ ಕರೆದು ಕಟ್ಟಡ ಪ್ರಾರಂಭ ಮಾಡಬೇಕು. 3ನೇದು, ನೂತನ ಶಾಲಾ ಕಟ್ಟಡ ಸಜ್ಜುಗೊಳ್ಳುವವರೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಾತ್ಕಾಲಿಕವಾಗಿ ವ್ಯವಸ್ಥೆ ಕಲ್ಪಿಸಿ ಶೀತಲ ಕಟ್ಟಡದಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಾಗೂ ವಿಷಯವಾರು ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು. ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇಲ್ಲದೆ 10 ವರ್ಷಗಳ ಕಳೆದಿದ್ದು, ಇದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಮೂಲಭೂತ ಸೌಕರ್ಯಗಳ ಕೊರತೆ ಉಂಟಾಗಿದ್ದು, ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ರಚಿಸಬೇಕಾದ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಬೇಕು. ಈ ಸಂದರ್ಭದಲ್ಲಿ ಶಾಂತಕುಮಾರ್ ಒನ್ನಟಗಿ, MR ಬೇರಿ, ರಾಜಪ್ಪ ಸಿರ್ವಾರ್ಕರ್, ಮೂರ್ತಿ ನಾಯಕ್, ಡಿ ಸಿದ್ದಪ್ಪ ಸಾವ್ಕಾರ್, ರಂಗಪ್ಪ ಸಿರಣೇಗೌಡ, ಪೊಲೀಸ್ ಪಾಟೀಲ್, ರಂಗಪ್ಪ ನಾಯಕ್, ತಿಮ್ಮಣ್ಣ, ಎಸ್ ಸಿದ್ದಪ್ಪ ಸಾವ್ಕಾರ್, ತಿಪ್ಪಯ್ಯ ಇಳಿಗೇರ್, ಹನುಮಂತಯ್ಯ ಗಾಲಿ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಹಜರತ್ ಬಡೇಸಾಬ್ ದರ್ಗಾ ಉರುಸು ಜನವರಿ 4ರಿಂದ 6ರವರೆಗೆ 3 ದಿನ ನಡೆಯಲಿದೆ ಎಂದು ದರ್ಗಾ ಕಮಿಟಿ ಕಾರ್ಯದರ್ಶಿ ನಿಜಾಮುದ್ದೀನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹಜರತ್ ಬಂಡೆ ಸಾಹೇಬ್ರ 126ನೇ ವರ್ಷದ ಉರುಸು ಕಾರ್ಯಕ್ರಮ ಜನವರಿ 4ರಿಂದ ಪ್ರಾರಂಭವಾಗಲಿದೆ ಎಂದು, ಅಂದು ಗಂಧ, ಜನವರಿ 5ರಂದು ಉರುಸು ಮತ್ತು 6ರಂದು ಜಿಯಾರತ್ ನಿರ್ವಹಿಸಲಾಗುತ್ತದೆ. ಪ್ರತಿ ವರ್ಷ ಎಳ್ಳಮಾಸಿಯಾದ ನಂತರ ಬರೋ ರವಿವಾರದಂದು ಉರುಸು ಆಚರಿಸುವ ಪರಂಪರೆ ನಡೆದುಕೊಂಡು ಬಂದಿದೆ. ಜನವರಿ 4ರಂದು ಹಮಾನುಲ್ಲಾ ಸೈಯದ್ ಹಫೀಜುಲ್ಲಾ ಖಾದ್ರಿ ಅವರ ಮನೆಯಿಂದ ಗಂಧ ಮೆರವಣಿಗೆ ರಾತ್ರಿ 10:30ರಿಂದ ಪ್ರಾರಂಭವಾಗಿ ಗ್ರಾಮದ ವಿವಿಧ ರಸ್ತೆಗಳ ಮೂಲಕ ದರ್ಗಕ್ಕೆ ಬೆಳಗಿನ ಜಾವ 5 ಗಂಟೆಗೆ ತಲುಪಲಿದೆ. ಜನವರಿ 5ರಂದು ಉರುಸು ಕಾರ್ಯಕ್ರಮ ನಡೆಯಲಿದ್ದು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸರಿಸುಮಾರು 1 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಜನವರಿ 6ರಂದು ಜಿಹಾರತ್ ಕಾರ್ಯಕ್ರಮ ನಡೆಸಲಾಗುತ್ತದೆ. ಉರುಸು ಅಂಗವಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಸಂಸದ ಜಿ ಕುಮಾರ್ ನಾಯಕ್ ಸೇರಿದಂತೆ ಮಾಜಿ ಶಾಸಕರು, ಮಾಜಿ ಸಂಸದರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಉರುಸು ಯಶಸ್ವಿಗೆ ಈಗಾಗಲೇ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್, ಆರೋಗ್ಯ ಇಲಾಖೆಯಿಂದ ಉಚಿತ ತಪಾಸಣಾ ಶಿಬಿರ, ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸಂಚಾರ ವ್ಯವಸ್ಥೆ ಮಾಡಲು ನಿರ್ಧರಿಸಲಾಗಿದೆ. ಉರುಸು ಅಂಗವಾಗಿ ಜನವರಿ 1ರಂದು ರೆಡ್ ಕ್ರಾಸ್ ಸೊಸೈಟಿ ಸಹಯೋಗದಿಂದ ಉಚಿತ ರಕ್ತದಾನ ಶಿಬಿರ ನಡೆಸಲಾಗುತ್ತದೆ. ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಒದಗಿಸಲು ಕಮಿಟಿ ಚಿಂತನೆ ನಡೆಸಿದೆ ಎಂದರು. ವಕ್ಫ್ ಬೋರ್ಡ್ ವ್ಯಾಪ್ತಿಯಲ್ಲಿದ್ದು 1 ಎಕರೆ ಮಾತ್ರ ದರ್ಗಾಕ್ಕೆ ಸೇರಿದೆ. ಉಳಿದ ಜಮೀನು ಖಾಸಗಿಯವರಿಗೆ ಸೇರಿದೆ. ಬಸವರಾಜ್ ಪಾಟೀಲ್ ಇಟಗಿ, ತಿಪ್ಪರಾಜ್ ಹವಲ್ದಾರ್ ಅವಧಿಯಲ್ಲಿ ಅನುದಾನ ಬಿಡುಗಡೆಯಾಗಿದೆ. ಬೇರ್ಯಾವ ಅನುದಾನ ದರ್ಗಕ್ಕೆ ದೊರಕಿಲ್ಲ. ಲಕ್ಷಾಂತರ ಜನರು ಸೇರುವ ಉರುಸು ಕಾರ್ಯಕ್ರಮಕ್ಕೆ ಹೆಚ್ಚಿನ ನೆರವು ಸೌಲಭ್ಯ ಒದಗಿಸಲು ಮನವಿ ಮಾಡಲಾಗುತ್ತದೆ ಎಂದರು. ಈ ಒಂದು ಉರುಸಿನ ಕಾರ್ಯಕ್ರಮಗಳ ವಿವರವನ್ನು ಪ್ರತಿ ವರ್ಷ ಎಳ್ಳ ಅಮಾವಾಸ್ಯೆ ತದನಂತರ ಬರುವ ರವಿವಾರದಂದು ಉರುಸಿನ ದಿನಾಂಕ ನಿಗದಿಪಡಿಸುವ ಒಂದು ಸಂಪ್ರದಾಯವಿದೆ. ಆ ಸಂಪ್ರದಾಯದಂತೆ ಪ್ರತಿ ವರ್ಷ 126ನೇ ವರ್ಷದಿಂದ ಉರುಸನ್ನು ನಮ್ಮ
ಯರಗೇರ ಗ್ರಾಮದ ಸಾಹೇಬ್ ಸೈಯದ್ ಅಮಾನುಲ್ಲಾ ಸಾಹೇಬ್ ಖಾದ್ರಿ ಸುಮಾರು 97ನೇ ವರ್ಷದಲ್ಲಿ ತಮ್ಮ ಉತ್ತರಾಧಿಕಾರಿ ತಮ್ಮ ಮಗ ಸೈಯದ್ ಹಫೀಜುಲ್ಲಾ ಖಾದ್ರಿ ಅವರಿಗೆ ಒಂದು ಉತ್ತರಾಧಿಕಾರಿಯನ್ನು ನೇಮಕ ಮಾಡಿದ್ರು. ಆ ಒಂದು ಸುಸಂದರ್ಭದಲ್ಲಿ ನಮ್ಮ ಗಂಧದ ಮೆರವಣಿಗೆ ಅಂದ್ರೆ ಸಂದರ್ ಶರೀಫ್ ಮೆರವಣಿಗೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ರಾತ್ರಿ 10:30ಕ್ಕೆ ಹೊರಡಿಸಿ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಲಿದೆ. ಅಂದರೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಂಧದ ಮೆರವಣಿಗೆಯನ್ನು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಲಿದೆ. ತದನಂತರ ಫಾತಿಹಾ ಕಾರ್ಯಕ್ರಮ ಸೈಯದ್ ಹಫೀಜುಲ್ಲಾ ಖಾದ್ರಿ ಅವರ ನೇತೃತ್ವದಲ್ಲಿ ಜರುಗಿದ ನಂತರ ಉರುಸಿನ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಪ್ರಾರಂಭವಾಗುತ್ತದೆ. 2021ರಂದು ಉರುಸು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಉರುಸಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದು, ನೆರೆಯ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ನಮ್ಮ ರಾಜ್ಯದಿಂದಲೂ ಹಲವಾರು ಜಿಲ್ಲೆಗಳಿಂದ ಉರುಸಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ದಿನಾಂಕ ಉರುಸಿನ ಕಾರ್ಯಕ್ರಮ ಮುಗಿದ ನಂತರ ದಿನಾಂಕ 5/1/2025 ಉರುಸಿನ ಕಾರ್ಯಕ್ರಮ ಮುಗಿದ ನಂತರ ನೆಕ್ಸ್ಟ್ ಡೇ ಜಿಯಾರತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಸದರಿ ಜಿಯಾರತ್ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಜಿಯಾರತ್ ಫಾತಿಹಾ, ತದನಂತರ ಉರುಸಿನ 3 ದಿನಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷ ಮಹಬೂಬ್ ಪಟೇಲ್, ಪ್ರಕೃದ್ದೀನ್, ಹಾಜಿ ಮಲ್ಲಂಗ್, ಮೊಹಮ್ಮದ್ ರಫಿ ಇದ್ದರು. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಜನವರಿ 1ರಂದು ಬೆಳಗ್ಗೆ 9:30 ನಗರದ ಶ್ರೀ ರಾಮಲಿಂಗೇಶ್ವರ ಮೈದಾನದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ವಿಜಯೋತ್ಸವದ ಮೆರವಣಿಗೆಯನ್ನು ಛಲವಾದಿ ಮಹಾಸಭಾದಿಂದ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ರಾಜ್ಯ ನಿರ್ದೇಶಕ ಎಂ ವಸಂತ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1818ರಲ್ಲಿ ನಡೆದ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಅಸ್ಪೃಶ್ಯತೆಯಿಂದ ಬಳಲಿದ ಮಹಾರಾಜ ಬಾಜಿರಾಯ ಪೇಶ್ವೆ ವಿರುದ್ಧ ಬ್ರಿಟಿಷರ ಸಹಾಯದಿಂದ 28,000 ಪೇಶ್ವೆ ಸೈನಿಕರ ವಿರುದ್ಧ 500 ಜನ ಮಹಾರಾಜರು ಜಯ ಸಾಧಿಸಿರುವ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಮೆರವಣಿಗೆ ನಡೆಯಲಿದೆ. ಛಲವಾದಿ ಸಮುದಾಯದ ಜನರು, ವಿವಿಧ ಸಂಘಟನೆಗಳು, ಮಹಿಳೆಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವು 1/1/2025ರಂದು ರಾಮಲಿಂಗೇಶ್ವರ ದೇವಸ್ಥಾನ ಆವರಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ವಿಜಯೋತ್ಸವದ ಅದ್ದೂರಿ ಮೆರವಣಿಗೆಯನ್ನು ಛಲವಾದಿ ಮಹಾಸಭಾ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದರ ಹಿನ್ನೆಲೆ 1818ರ ಇಸ್ವಿಯಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ಧವೇ ಭೀಮಾ ಕೋರೆಗಾಂವ್ ಯುದ್ಧ. ಅಂದಿನ ಪೂರ್ಣದ ರಾಜನಾಗಿದ್ದ 2ನೇ ಬಾಜಿರಾಯ ಮೇಲೆ ಬ್ರಿಟಿಷರು ಯುದ್ಧ ಸಾರಿದಾಗ ಅಸ್ಪೃಶ್ಯತೆ ಮತ್ತು ಅನಿಷ್ಟ ಪದ್ಧತಿಗಳಿಂದ ಬಳಲಿದ್ದ ಮಹಾರರು ಅಂದಿನ ರಾಜನಾಗಿದ್ದ ಬಾಜಿರಾಯವರನ್ನು ಹೋಗಿ, ನೀವು ನಮ್ಮ ಮೇಲೆ ಏನಿರುವ ಅನಿಷ್ಟ ಪದ್ಧತಿ, ಅಸ್ಪೃಶ್ಯತೆಯನ್ನು ತೆಗೆದುಹಾಕಿ, ನಿಮ್ಮ ಮೇಲೆ ಬ್ರಿಟಿಷರು ಯುದ್ಧ ಸಾರಿದ್ದಾರೆ, ನಾವು ನಿಮಗೆ ಸಹಾಯ ಮಾಡಿ ಈ ಯುದ್ಧವನ್ನು ಗೆಲ್ಲಿಸಿಕೊಡ್ತೀವಿ ಅಂತ ಬಾಜಿರಾಯದಲ್ಲಿ ಮನವಿ ಮಾಡ್ತಾರೆ. ಬಾಜಿರಾಯನವರು ಇಲ್ಲ, ಈ ಅನಿಷ್ಟ ಪದ್ಧತಿಯನ್ನು ತೆಗಲಿಕ್ಕೆ ಆಗುವುದಿಲ್ಲ, ನಾವು ಬ್ರಿಟಿಷರಿಂದ ಸೋತರೂ ಪರವಾಗಿಲ್ಲ, ಈ ಅನಿಷ್ಟ ಪದ್ಧತಿ ಹಂಗೆ ಇದು ಜಾರಿರಬೇಕು ಅಂತ ಹೇಳಿದಾಗ ಸ್ವಾಭಿಮಾನ 500 ಜನ ಮಹಾನರು ಕೂಡಲೇ ಬ್ರಿಟಿಷರನ್ನು ಭೇಟಿಯಾಗಿ 2ನೇ ಬಾಜಿರಾಯದಲ್ಲಿ ಏನು ಮನವಿ ಸಲ್ಲಿಸಿದರೋ ಅದನ್ನೇ ಬ್ರಿಟಿಷರಲ್ಲಿ ಸಲ್ಲಿಸಿದಾಗ ಆ ಬ್ರಿಟಿಷರು ಅದಕ್ಕೆ ಒಪ್ಕೊಂತಾರೆ. ಅವಾಗ ಸ್ವಾಭಿಮಾನ ಮಹಾನ್ 500 ಜನ ಇರೋ ವೀರರು ಮನುವಾದಿ ಪೇಶ್ವೆ 28,000 ಪೇಶ್ವರ ಸೈನಿಕರ ಮೇಲೆ ಯುದ್ಧ ಘೋಷಣೆ ಮಾಡಿ, ಆ ಯುದ್ಧದಲ್ಲಿ
ಸುಮಾರು ಏನಿಲ್ಲ ಒಂದು 6-7 ಗಂಟೆ ತನಕ ಸತತವಾಗಿ ಯುದ್ಧ ಮಾಡಿ 22 ಜನ ದೇಶವನ್ನು ಓಡಿಸಿ 6,000 ಸೈನಿಕರನ್ನು ಹತ್ಯೆ ಮಾಡುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಮಹಾವೀರರಾದ 19 ಜನ ಸಾವನ್ನಪ್ಪುತ್ತಾರೆ. ಆ ಯುದ್ಧವೇ ಇವತ್ತು ಆ ಒಂದು ಯುದ್ಧದಲ್ಲಿ ಗೆದ್ದ ಸಲುವಾಗಿ ನಾವು ಛಲವಾದಿ ಮಹಾಸಭಾದಿಂದ ಶೌರ್ಯ ದಿನವನ್ನಾಗಿ ಅದ್ದೂರಿಯಾಗಿ ಆ ಒಂದು ದಿನವನ್ನು ವಿಜಯೋತ್ಸವ ದಿನವನ್ನಾಗಿ ನಾವು ಆಚರಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ರಾಜ್ಯ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಎಂ ವಸಂತ್ ಮತ್ತು ಜಿಲ್ಲಾಧ್ಯಕ್ಷರಾದ ವೀರೇಶ್ ಗಣದಾಳ್ ಅವರು ಇನ್ನಿತರ ಪದಾಧಿಕಾರಿಗಳನ್ನು ವಹಿಸಿಕೊಂಡು ನಾವೊಂದು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳು, ಛಲವಾದಿ ಬಂಧುಗಳು, ನೌಕರರ ಬಾಂಧವಗಳು, ನಿವೃತ್ತ ನೌಕರರು, ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಜಿತೇಂದ್ರ ತಳವಾರ್ ಕಲಬುರಗಿ ಇವರಿಂದ ಉಪನ್ಯಾಸ ಇರುತ್ತದೆ. ತಾವೆಲ್ಲರೂ ಇದನ್ನು ನಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ. ಈ ಸಂದರ್ಭದಲ್ಲಿ ಮಹಾಸಭಾ ಜಿಲ್ಲಾಧ್ಯಕ್ಷೆ ವೀರೇಶ್ ಗಾಣದಾಳ್, ಯಲ್ಲಪ್ಪ, ವಿಜಯ ಪ್ರಸಾದ್, ಚಿನ್ನಿ ರಾಯುಡು, ರಮೇಶ್, ಅಂಜಿನ್ ರೆಡ್ಡಿ, ಮಹೇಶ್ ಉಪಸ್ಥಿತರಿದ್ದರು. ಅಲೆಮಾರಿ ಜನಾಂಗದವರಿಗೆ ಜಿಲ್ಲೆಯಲ್ಲಿ ನಿವೇಶನ ರಹಿತರಿಗೆ ವಸತಿ ವ್ಯವಸ್ಥೆ ಮಾಡಲು ಜಿಲ್ಲಾಡಳಿತ ತ್ವರಿತವಾಗಿ ಮುಂದಾಗಬೇಕೆಂದು ಅಲೆಮಾರಿ ಪರಿಶಿಷ್ಟ ಜಾತಿ ಸಮರ ಸೇನೆ ಜಿಲ್ಲಾಧ್ಯಕ್ಷ ಅಯ್ಯಪ್ಪ ಶಿರವಾಟಿ ಆಗ್ರಹಿಸಿದರು. ಈಗ ಜಾಹೀರಾತುಗಳು. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your kin. We wish you a Merry Christmas and a Happy. ನಾಡಿನ ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. To you and your kin. We wish you a Merry Christmas and a Happy New Year. Oh, bring us something important. Oh, bring us something important. Oh, bring us something important. Let's bring it right here. Good tidings we bring to you and your kin. We wish you a Merry Christmas and a Happy New Year. We won't go until we get some. We won't go until we get some. We won't go until we get some. So bring it right here. Good tidings we bring to. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಅಲೆಮಾರಿ ಜನಾಂಗದವರಿಗೆ ಜಿಲ್ಲೆಯಲ್ಲಿ ನಿವೇಶನ ರಹಿತರಿಗೆ ವಸತಿ ವ್ಯವಸ್ಥೆ ಮಾಡಲು ಜಿಲ್ಲಾಡಳಿತ ತ್ವರಿತವಾಗಿ ಮುಂದಾಗಬೇಕೆಂದು ಅಲೆಮಾರಿ ಪರಿಶಿಷ್ಟ ಜಾತಿ ಸಮರ ಸೇನೆ ಜಿಲ್ಲಾಧ್ಯಕ್ಷ ಅಯ್ಯಪ್ಪ ಶಿರವಾಟಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ವಸತಿ ವ್ಯವಸ್ಥೆ ಇಲ್ಲದೆ ಇಂದಿಗೂ ಟೆಂಟ್ಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಬಡತನದಿಂದ ಬಳಲುತ್ತಿರುವ ಕುಟುಂಬಗಳಿಗೆ ಸರಿಯಾದ ವಸತಿ ವ್ಯವಸ್ಥೆ ಇಲ್ಲದೆ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತಗೊಂಡು ಭಿಕ್ಷೆಯಲ್ಲಿ ತೊಡಗುವ ಸ್ಥಿತಿ ಇದೆ. ಈಗಾಗಲೇ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವಸತಿ ಸರ್ಕಾರಿ ಭೂಮಿ ಗುರುತಿಸಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆದರೆ ಜಿಲ್ಲಾಡಳಿತದಿಂದ ಅನುಮೋದನೆ ದೊರೆತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ 30ರಿಂದ 40 ಹಾಗೂ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ 20ರಿಂದ 40 ಅಳತೆ ನಿವೇಶನವನ್ನು ಉಚಿತವಾಗಿ ಹಂಚಿಕೆ ಮಾಡಿ ವಸತಿ ಯೋಜನೆಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರು. ವಸತಿ ಮತ್ತು ನಿವೇಶನ ಕಲ್ಪಿಸಲು ಒತ್ತಾಯಿಸುತ್ತೇವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯದ ನಿವೇಶನ ರಹಿತ ಜನರಿಗೆ ವಸತಿ ಉದ್ದೇಶಕ್ಕಾಗಿ ಸರ್ಕಾರಿ ಮತ್ತು ಖಾಸಗಿ ಭೂಮಿಯನ್ನು ಗುರುತಿಸಿ ನಿವೇಶನ ಹಂಚಿಕೆ ಮಾಡುವ ಸಂಬಂಧ ಆದೇಶ ಕೂಡಲೇ ಮಾಡಬೇಕು. ರಾಯಚೂರು ಜಿಲ್ಲೆಯಲ್ಲಿ ವಿವಿಧ
ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರಿಸುಮಾರು 50-60 ವರ್ಷಕ್ಕೆ ಹೆಚ್ಚು ವರ್ಷಗಳಿಂದ ವಾಸಿಸುತ್ತಿರುವ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳಿದ್ದು ರಸ್ತೆ ಬದಿ ಬೀದಿ ಬದಿಯಲ್ಲಿ ಚಿಕ್ಕ ಚಿಕ್ಕ ಜೋಪಡಿಗಳಲ್ಲಿ ವಾಸಿಸುತ್ತಿರುವ ಈ ಅಲೆಮಾರಿ ಪರಿಶಿಷ್ಟ ಜಾತಿ ಸಮುದಾಯದ ಬಡ ಕುಟುಂಬಗಳ ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದು ಬಾಲಕಾರ್ಮಿಕ ಭಿಕ್ಷಾಟನೆಯಲ್ಲಿ ವೃತ್ತಿಯ ತೊಡಗಿಕೊಳ್ಳುತ್ತಿದ್ದಾರೆ. ಬೀದಿ ಬದಿಯಲ್ಲಿ ವಾಸಿಸುವ ಹೆಣ್ಣು ಮಕ್ಕಳಿಗೂ ಸಹ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಾಗಿದೆ ಮತ್ತು ಇದಕ್ಕೆ ಮೂಲ ಕಾರಣ ಸದರಿ ನಿವಾಸಿಗಳಿಗೆ ನಿರ್ದಿಷ್ಟವಾದ ಸುವ್ಯವಸ್ಥಿತವಾದ ಮತ್ತು ನಿವೇಶನ ವಸತಿ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿವೆ. ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಸರ್ಕಾರಿ ಜಮೀನನ್ನು ಗುರುತಿಸಿ ತಾಲೂಕು ಮಟ್ಟದ ಅಧಿಕಾರಿಗಳ ವರದಿಯು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮಾಹಿತಿ ಇರುತ್ತದೆ. ಆದ ಕಾರಣ ಸರ್ಕಾರದ ಆದೇಶದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮದ ಭಾಗವಾಗಿ ನಿವೇಶನ ರಹಿತ ಅಲೆಮಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಿ ಜಮೀನನ್ನು ಗುರುತಿಸಿ ಗ್ರಾಮೀಣ ಪ್ರದೇಶದಲ್ಲಿ 30-40 ಸೈಜು ಮತ್ತು ನಗರ ಪಟ್ಟಣ ಪ್ರದೇಶದಲ್ಲಿ 20-40 ಅಳತೆಯ ನಿಖರವಾಗಿ ಹಂಚಿಕೆ ಮಾಡಬೇಕು. ಶಾಶ್ವತ ನೆಲೆ ಕಲ್ಪಿಸಬೇಕಿದೆ ಈ ಅಲೆಮಾರಿ ಸಮುದಾಯಗಳಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅನುಷ್ಠಾನ ಸಮಿತಿಯನ್ನು ರಚಿಸಿ ಕೂಡಲೇ ತುರ್ತಾಗಿ ಆದೇಶ ಮಾಡಿಕೊಡಬೇಕು. ಶ್ಯಾಮಣ್ಣ ಮಾತನಾಡಿ, ಲಿಂಗಸೂರು ಪಟ್ಟಣದ ಸಂತೆ ಬಜಾರ್ ಬಳಿ ಅಲೆಮಾರಿಗಳು ವಾಸ ಮಾಡುತ್ತಿದ್ದಾರೆ. ಪುರಸಭೆಯಿಂದ ಒಂದು ಭೂಮಿಯನ್ನು ಗುರುತಿಸಲಾಗಿದೆ. ಆದರೆ ಭೂಮಿಯಲ್ಲಿ ಕಲ್ಲು ಗುಡ್ಡವಿದ್ದು ನೀವೇ ತೆರವುಗೊಳಿಸಿ ಸ್ವಚ್ಛತೆ ಮಾಡುವಂತೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಕಾರಣ ಜಿಲ್ಲಾಧಿಕಾರಿಗಳು ನಿವೇಶನಕ್ಕೆ ಗುರುತಿಸಲಾದ ಭೂಮಿಯನ್ನು ಸಮತಟ್ಟಗೊಳಿಸಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಮನವಿ ಮಾಡಿದರು. ಇವತ್ತಿಗೂ ಜಿಲ್ಲಾಧಿಕಾರಿಗಳು ಬಗದಿ ಗೌತಮ್ ಸರ್ ಇದ್ದಾಗ ಸರ್ ಅವೆಲ್ಲ ವರದಿ ಮಾಡಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ರಿಪೋರ್ಟ್ ಅದಾವ ಸರ್. ಇವತ್ತಿಗೂ ಕಮಿಟಿಯನ್ನು ಪಾಸ್ ಮಾಡಿದ್ರು. ತಾವು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಒಂದು 10 ಮನವಿ ಕೊಟ್ಟಿರಿ ಸರ್ ನಾವು ನಮ್ಮ ಕಡೆಯಿಂದ. ಅದು ಯಾರೂ ಕೇರ್ ಮಾಡ್ತಾ ಇಲ್ಲ ಸರ್. ನಾವು ದಯವಿಟ್ಟು ಇವಾಗ ಪತ್ರಕರ್ತರ ಒಂದು ಸುದ್ದಿ ಮಾಧ್ಯಮದಿಂದ ತಮಗೆ ತಲುಪಲಿ ಅಂತೇಳಿ ನಾವು ಮನವಿ ಮಾಡ್ತೀವಿ ಸರ್. ದಯವಿಟ್ಟು ನಮಗೆ ನ್ಯಾಯವನ್ನು ಕೊಡಿಸ್ಬೇಕು ಸರ್. ದಯವಿಟ್ಟು ಸರ್ 1 ಎಕರೆ ಕೊಡಿಸ್ಯಾರ ಸರ್. 1 ಎಕರೆ ತೋರಿಸ್ಬಿಟ್ಟಾರ ಸರ್. ಒಂದು 30 ಕುಟುಂಬ ಅದಾವ ಸರ್. ಎಲ್ಲ ನಮ್ಮ ಸಿಂಧೂರು ಸಮುದಾಯ ಅಷ್ಟೇ ಅಲ್ಲ ಸರ್, ಪ್ರತಿಯೊಂದು ಬಡಪಾಯಿಗಳದಾವ ಸರ್. ಕೊರಚ ಮತ್ತು ಬುಡಗ ಜಮೀನು ಸಮುದಾಯದವರು ಮತ್ತು ಆಮೇಲೆ ಸುಡುಗಾಡಿಸಿದ್ರು ಸರ್. ಅವರು ಎಲ್ಲರಿಗೂ ಕೂಡ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಗುಡಿಸಲು ಕೂಡ ನಮ್ಮ ಈ ವಾಟ್ಸಪ್ನಲ್ಲಿ ಇದಾವೆ ಸರ್. ಸರ್ ಸಂತೆ ಬಜಾರ್ ಹಿಂದ್ಗಡೆ ಸುಡುಗಾರ ಬೋಣೆ ಅಂತೇಳಿ ಸರ್. ಅವರು ನೀರು ಸರ್ ನೀರು ಸದ್ಯಕ್ಕೂ ಇಲ್ಲ ಸರ್. ಮಳೆ ಸರಿಯಾಗಿ ಕರೆಂಟ್ ಇಲ್ಲ, ಏನಿಲ್ಲ ಸರ್. ಗುಡಿಸಲಲ್ಲಿ ಹಂದಿ ವಾಸ ಮಾಡತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ. ಯಾರು ಕೂಡ ಇವತ್ತು ಕೇರ್ ಮಾಡ್ತಾ ಇಲ್ಲ ಸರ್. ತಾವು ದಯವಿಟ್ಟು ಈ ಸುದ್ದಿನ ಎಲ್ಲರಿಗೂ ಸ್ಟೇಟ್ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯನ್ನು ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸಪ್ಪ ವಿಭೂತಿ, ಜಂಬಣ್ಣ ಡೊಕ್ಕ, ಯಲ್ಲಪ್ಪ ಮಾನ್ವಿ, ದೊಡ್ಡ ಜಂಬಣ್ಣ, ನಾರಾಯಣ್ ಉಪಸ್ಥಿತರಿದ್ದರು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಸಂಸತ್ನಲ್ಲಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾ ನ್ಯಾಯವಾದಿಗಳ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿ ಆಗ್ರಹಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಡಾಕ್ಟರ್ BR ಅಂಬೇಡ್ಕರ್ ವಿರುದ್ಧ ಅಸಹನೆಯನ್ನು ಬಹಿರಂಗಪಡಿಸಿದ್ದಾರೆ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಸೇರಿದಂತೆ ಶಿಕ್ಷಣ, ಆಸ್ತಿ, ಸಮಾನತೆ ಹಕ್ಕು ನೀಡಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮನೋವಾದಿ ಮನಸ್ಥಿತಿ ಅಮಿತ್ ಶಾ ಇವರು ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಮಾತನಾಡಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಮೀಸಲಾತಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತಾಗಿ ಅವಹೇಳನಕಾರಿಯಾಗಿ ಮಾತನಾಡುವುದು ರೂಢಿಗತವಾಗಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ. ಕೂಡಲೇ ದೇಶದ ಜನರಲ್ಲಿ ಕ್ಷಮೆ ಯಾಚಿಸಬೇಕು. ಸಂಪುಟದಿಂದ ಅವರನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದರು.
ನೀವು ಕಾಣ್ತೀರ ಅದು ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಬರ್ರಿ ಬರ್ರಿ ಅರಲ್ಲ ಬರ್ರಿ 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 ಬಂಡಾರ ಬರ್ರಿ ಕಾಣಂಗಿಲ್ಲ ಸರ್ ಬರ್ರಿ ಭೀಮೇಶ್ವರಿ ಬರ್ರಿ ಬರ್ರಿ ದೊಡ್ಡದಲ್ಲೇ ಇಡ್ದ ನಮ್ಮ ಮುಂದ್ರದ ಸರ್ ಇಲ್ಲಿ ನೋಡಿ ಸರ್. ಓಕೆ ಸರ್, ರೈಟ್ ಸರ್, ಥ್ಯಾಂಕ್ ಯು. ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ಮುಖಾಂತರ ಮಾನ್ಯರೇ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲು ಆಗ್ರಹಿಸಿ ಮನವಿ. ಇತ್ತೀಚೆಗೆ ನಡೆದ ಸಂಸತ್ ಅಧಿವೇಶನದಲ್ಲಿ ಭಾರತ ಸಂವಿಧಾನದ 75 ವರ್ಷಗಳ ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನು ಸ್ಮರಿಸಿದರೆ 7 ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದು ಮಾತನಾಡುತ್ತಿದ್ದಾರೆ. ಇದು ಮಾನವತಾವಾದಿ ಸಮಾನತೆಯ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ರಚಿಸಿದ ಸಂವಿಧಾನದ ಮೇಲಿರುವ ಅಸಹಾಯಕತೆಯ ಪ್ರತೀಕವಾಗಿದೆ. ಸಾವಿರಾರು ವರ್ಷಗಳಿಂದ ಜಾತಿ ಆಧಾರದ ಮೇಲೆ ಈ ದೇಶದ ಬಹುಸಂಖ್ಯಾತರಾದ SC, ST, OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರುಗಳಿಗೆ ವಿದ್ಯೆ, ಆಸ್ತಿ, ಅಧಿಕಾರವನ್ನು ನಿರಾಕರಿಸಿಕೊಂಡು ಬಂದ ಮನುವಾದಿಗಳಿಗೆ ಸೇರಿದ ಅಮಿತ್ ಶಾ ಅವರಿಗೆ ಸ್ವಾತಂತ್ರ್ಯ, ಸಮಾನತೆ ಆಶಯಗಳನ್ನು ಎಂದೂ ಕೂಡ ಒಪ್ಪಿಕೊಳ್ಳಲು ಅವರು ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎನ್ನುವುದನ್ನು ತಮ್ಮ ಮಾತಿನ ಮೂಲಕ ಹೊರಹಾಕಿದ್ದಾರೆ ಎನಿಸುತ್ತದೆ. ಆ ಕಾರಣಕ್ಕಾಗಿ ಅವಕಾಶ ಸಿಕ್ಕಾಗಲೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಮೀಸಲಾತಿಯನ್ನು ಕುರಿತು ಕೇವಲವಾಗಿ ಅವಹೇಳನಕಾರಿಯಾಗಿ ಮಾತನಾಡುವುದು ರೂಢಿಗತವಾಗಿ ಬಂದಿದೆ. ಇಂಥ ಮನುವಾದಿ ಮತ್ತು ಜಾತಿವಾದಿ ವ್ಯಕ್ತಿಗಳ ಸಂವಿಧಾನದ ಆಧಾರದ ಮೇಲೆ ರಚನೆಯಾಗಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಕಾರ್ಯದರ್ಶಿ ಲಕ್ಷ್ಮಣ್ ಭಂಡಾರಿ, ಹನುಮಂತ ಮೇಟಿ, ಸೈಯದ್ ನವಾಜ್ ಶಾ, ಹಿರಿಯ ನ್ಯಾಯವಾದಿ ಶ್ರೀಕಾಂತ್ ರಾವ್, ಹಿರಿಯ ವಕೀಲರಾದ SG ಮಠ್, ಶ್ರೀಕಾಂತ್ ರಾವ್, S ಮಾರ್ಯಪ್ಪ, ಕರುಣಾಕರ್ ಕಟ್ಟಿಮನಿ, ಈರಣ್ಣ, ಹನುಮಂತಪ್ಪ, H ದೊಡ್ಡಪ್ಪ, ಬಸವರಾಜ್ ಚಿಕ್ಸ್ಗೂರು, ರವಿ ದಳವಾಯಿ, ಪರಶುರಾಮ ಮಾಡಿಗಿರಿ, ಶಿವಕುಮಾರ್ ಮ್ಯಾಗಳಮನಿ, ನಜೀರ್ ಅಹಮದ್, ತಾಯಪ್ಪ ಭಂಡಾರಿ, ಜುನೇದ್, ರವೀಂದ್ರ ಚೇತನ್ ಸೇರಿದಂತೆ ಇತರರಿದ್ದರು. ವಾಹನ ಚಾಲಕರ ಪ್ರತ್ಯೇಕ ಕಲ್ಯಾಣ ಮಂಡಳಿ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಖಾಸಗಿ ಮತ್ತು ಟ್ಯಾಕ್ಸಿ ವಾಹನ ಚಾಲಕರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿರುವ ವಾಹನ ಚಾಲಕರನ್ನು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಸೇರ್ಪಡೆ ಮಾಡಲು ಹೊರಟಿರುವುದು ಖೇದದ ಸಂಗತಿ. ವಾಹನ ಚಾಲಕರಿಗೆ ಅನೇಕ ವರ್ಷಗಳ ಇತಿಹಾಸವಿದೆ. ಇಂದಿಗೂ ಸಾಮಾಜಿಕ ಭದ್ರತೆ ಇಲ್ಲದೆ ಸೌಲಭ್ಯ ಸೌಕರ್ಯಗಳಿಂದ ವಂಚಿತಗೊಂಡು ಜೀವ ಪಣಕ್ಕಿಟ್ಟು ಕೆಲಸ ನಿರ್ವಹಿಸುತ್ತಿದೆ. ಕೂಡಲೇ ಪ್ರತ್ಯೇಕ ಕಲ್ಯಾಣ ಮಂಡಳಿ ಸ್ಥಾಪಿಸಬೇಕು. ಚಾಲಕರ ಕರ್ತವ್ಯದಲ್ಲಿದ್ದಾಗ ಮೃತಪಟ್ಟರೆ 20 ಲಕ್ಷ ರು ಆರ್ಥಿಕ ಸಹಾಯಧನ ನೀಡುವುದು. ಖಾಸಗಿ ವಾಹನ ಚಾಲಕರಿಗೆ ವಿಮಾ ಯೋಜನೆ ರೂಪಿಸಿ ಸರ್ಕಾರವು ಕಂತಿನ ಹಣ ಪಾವತಿಸಬೇಕು. ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಚಾಲಕರ ಮಕ್ಕಳಿಗೆ 25% ಮೀಸಲು ಪ್ರವೇಶ ನಿಗದಿಗೊಳಿಸಬೇಕು. ಶಾಲಾ ಶುಲ್ಕಗಳಲ್ಲಿ 50% ವಿನಾಯಿತಿ ನೀಡಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಜಾಫರ್ ಸಾದಿಕ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಿಸಾರ್ ಅಹಮದ್ ಸೇರಿದಂತೆ ಅನೇಕ ವಾಹನ ಚಾಲಕರು, ಪದಾಧಿಕಾರಿಗಳಿದ್ದರು. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ರೂಪಿಸುವ ಯೋಜನೆಗೆ ಬಿಡುಗಡೆಯಾಗುವ ಅನುದಾನವನ್ನು ಕಾಲಮಿತಿಯಲ್ಲಿ ವೆಚ್ಚ ಮಾಡಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯಿತಿ ಜಲ ನಿರ್ಮಲಾ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಉಪ ಯೋಜನೆಯಡಿ ಡಿಸೆಂಬರ್ ತಿಂಗಳಿನ ಅಂತ್ಯದವರೆಗಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪ ಯೋಜನೆಯಡಿ ಸೌಲಭ್ಯಗಳನ್ನು ಒದಗಿಸಲು ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸಿ ಪಟ್ಟಿ ಮಾಡಬೇಕು. ಅರ್ಜಿಗಳನ್ನು ಆಹ್ವಾನಿಸಿದಲ್ಲಿ ನಿಗದಿತ ಅವಧಿ ಒಳಗೆ ಪ್ರಕ್ರಿಯೆ ಕೈಗೊಂಡು ಪಟ್ಟಿ ಸಿದ್ಧಪಡಿಸಬೇಕು. ಫಲಾನುಭವಿಗಳಿಗೆ ಆದಷ್ಟು ಶೀಘ್ರವೇ ಸೌಲಭ್ಯಗಳು ತಲುಪುವಂತೆ ನೋಡಿಕೊಳ್ಳಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳ ನಿರ್ದೇಶನ ನೀಡಿದರು. ಪ್ರತಿ ಇಲಾಖೆಗೆ ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆ ಕಾರ್ಯಕ್ರಮಗಳಿಗಾಗಿ ಪ್ರತ್ಯೇಕವಾಗಿ ಹಣ ನಿಗದಿಯಾಗುತ್ತದೆ. ಫಲಾನುಭವಿಗಳ ಗುರಿಯು ನಿರ್ಧಾರವಾಗಿರುತ್ತದೆ. ವಿಳಂಬವಾಗಿದೆ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಬೇಕು. ಗುರಿಗೆ ಅನುಸಾರ ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸಿಕೊಳ್ಳಬೇಕು. ಈ ಕಾರ್ಯದಲ್ಲಿ ಯಾವುದೇ ಇಲಾಖೆಗಳು ವಿಳಂಬ ಮಾಡಬಾರದು ಎಂದರು. ಕೆಲವು ಇಲಾಖೆಗಳು ನಿರೀಕ್ಷೆಗೆ ಹಾಗೂ ಗುರಿಗೆ ಅನುಗುಣವಾಗಿ ಪ್ರಗತಿ ಸಾಧಿಸುತ್ತಿವೆ. ಬಾಕಿ ಇರುವ ನಿಯಮಾನುಸಾರವಾಗಿ ಪ್ರಕ್ರಿಯೆಗಳನ್ನು ಕೈಗೊಂಡು ಅನುದಾನ ಪರಿಶಿಷ್ಟರ ಕಲ್ಯಾಣಕ್ಕೆ ಸದುಪಯೋಗವಾಗುವಂತೆ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಮುಂದಿನ ಸಭೆಯ ವೇಳೆಗೆ ಹೆಚ್ಚಿನ ಪ್ರಗತಿ ಗುರಿ ಮುಟ್ಟಬೇಕು. ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸೂಚಿತ ಅವಧಿ ಒಳಗೆ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ತಾಲೂಕು ಹಂತದ ಅಧಿಕಾರಿಗಳು ಕಾರ್ಯಕ್ಷೇತ್ರದಲ್ಲಿ ತೊಡಗಿಕೊಳ್ಳಲು ಸೂಚಿಸಬೇಕು. ವಿಶೇಷ ಸಭೆಗಳನ್ನು ನಡೆಸಿ ನಿರ್ದಿಷ್ಟಪಡಿಸಿರುವ ಗುರಿಗೆ ಅನುಗುಣವಾಗಿ ಆದಷ್ಟು ಮೊದಲೇ ಸಾಧನೆ ಮಾಡಬೇಕು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿರ್ದೇಶನ ನೀಡಿದರು. ನೋಡಿ, ಈಗ ನೀವು 100 ಲ್ಯಾಕ್ ನಿಮ್ ಕಡೆ ಇದೆ, 88 ಲಕ್ಷ ಖರ್ಚಾಗಿದೆ. ಸೊ 11-12 ಲ್ಯಾಕ್ ನಿಮ್ ಕಡೆ ಬಾಕಿ ಇದೆ ನೀವು ಹೇಳಿದ್ರಿ. ಬಟ್ ನಿಮ್ದು ಹಂಚಿಕೆ ನೋಡಿ 4 ಕೂಡ ಏನ್ ಬಿಡುಗಡೆ ಆಗಿದೆ ಅಟ್ಲೀಸ್ಟ್ ಅದು 100% ಖರ್ಚು ಮಾಡ್ರಿ. ಸುಮ್ಮನೆ ಇದು ಪೆಂಡಿಂಗ್ ಇರಬಾರ್ದು. ಮತ್ತೆ PSP ಅಲ್ಲಿ ಹೇಳಿ, PSP ಅಲ್ಲಿ 7 ಲ್ಯಾಕ್ ಪೆಂಡಿಂಗ್ ಇದೆ ಸರ್. ಅದು ಬಿಲ್ಲಿಂಗ್ ಇದೆ ಸರ್. ಅದು ದಿಸ್ ವೀಕ್ ಕ್ಲಿಯರ್ ಎಕ್ಸ್ಪೆಂಡಿಚರ್ ಆಗ್ತದೆ ಸರ್. ಇದು ವೀಕಲ್ಲಿ. ಹಾಂ ಸರ್. ಓಕೆ, ಮತ್ತೆ ಇದು ಆಗಲ್ಲ ಸರ್. ಓಕೆ, ಈಗ ಮತ್ತೆ ಮೊನ್ನೆ 26ಗೆ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸರ್. ಅದು ರಿಪೀಟ್ ಆಗ್ತಾ ಇಲ್ಲ ಸರ್. ಬಟ್ ಇದು ಕೂಡ ನೋಡಿ ಆದ್ಮೇಲೆ ಸರ್ ಅಗೇನ್ ಯು ವಿಲ್ ಬಿ ಹೇಳಿದ್ದಾರೆ ಸರ್. ರಿಲೀಸಸ್ ಬಂದಂಗೆ ನಾವು ಬಿಲ್ ಮಾಡ್ತೀವಿ ಸರ್. ಈಗ 26ಗೆ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಇದೆ. ಬಿಲ್ ಸೇಮ್ ವಿತ್ TSP. ಎಸ್. ಓಕೆ, ಸೊ ಈಗ ಬಿಲ್ಸ್ ಎಲ್ಲ ರೆಡಿ ಎಲ್ಲ ರೆಡಿ ಇದೆ. ಎಕ್ಸಾಕ್ಟ್ಲಿ ಏನು ಎಕ್ಸ್ಪೆಂಡಿಚರ್ ಇತ್ತು ಇದು ಸರ್? ಈಗ ಇದು ಸಬ್ಸಿಡಿ ಅಮೌಂಟ್ ಸರ್. MI ತಗೊಂಡ್ರೆ ಸೆಟ್ ಕೊಟ್ಟಿರ್ತೀವಿ ಸರ್. ಸೀಡ್ಸ್ ಆಲ್ರೆಡಿ ಕೊಟ್ಟಿದ್ದೀವಿ ಸರ್. ಸೀಡ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಲ್ರೆಡಿ ಕೊಟ್ಟಿದ್ದೀವಿ ಸರ್. ಆಮೇಲೆ ಕೆಮಿಕಲ್ಸ್ ಆಲ್ರೆಡಿ ಕೊಟ್ಟಿದ್ದೀವಿ. ಇಂಡೆಂಟು ಕೊಟ್ಟು ಮಟೀರಿಯಲ್ ಬಂದು ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದೆಲ್ಲ KKisan-ನಲ್ಲಿ ಬೆನಿಫಿಷಿಯರು ಫೀಡ್ ಮಾಡಿದ್ದೀವಿ ಸರ್. ಓಕೆ, ಟೋಟಲ್ 320 ಪೆಂಡೆನ್ಸಿ ಅಲ್ವಾ? 327 ಪೈಕಿ 250 ಕಳಿಸಿದ್ರಿ ನೀವು. 75 ನಾಡಿದ್ದು ಸ್ಟಾರ್ಟ್ ಆಗ್ತಾ ಇದ್ದೀರಿ. ಸ್ಟಾರ್ಟ್ ಆಗ್ತಾ ಇದೆ. 4th quarter is starting from 1.5 month ಆಯ್ತು. ಬಂದು see just discussing them something which is obvious. ಅದನ್ನು ರಿಕಮೆಂಡ್ ಕಳಿಸ್ತೀವಿ. ಸೆಕೆಂಡ್ ವೀಕಲ್ ಕಳಿಸ್ತೀವಿ. ಫಿಸಿಕಲಿ ಎಲ್ಲ see also okay, last time also ಇದು ನೋಡಿದಾಗ DC 27 lakh. ಸೊ 427 ಇದೆ ಸರ್. 427 ಬರೀ 100 ರಿಲೀಸ್ ಆಗಿದೆ. 327 ಪೆಂಡಿಂಗ್ ಇದೆ. ಸರ್, ಅದು ಸಬ್ಜೆಕ್ಟ್ ಇರಿಗೇಷನ್ ಮತ್ತು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಕಡೆಯಿಂದ ರಿಲೀಸ್ ಆಗಬೇಕು. ಮಿಷನ್ ಕಡೆಯಿಂದ ರಿಲೀಸ್ ಆಗಬೇಕು ಸರ್. 3rd quarter ಫಸ್ಟ್ ವೀಕಲ್ಲಿ ರಿಲೀಸ್ ಆಗ್ತದೆ. ಎಷ್ಟು ರಿಲೀಸ್ ಆಗಬೇಕು? ಫಸ್ಟ್ ವೀಕಲ್ಲಿ ರಿಲೀಸ್ ಆಗ್ತದೆ. ಎಷ್ಟು ರಿಲೀಸ್ ಆಗಬೇಕು? ಎಷ್ಟು ಇಂಡೆಂಟ್ ಕಳಿಸಿದ್ರಿ ಸರ್? 250 crore ರಿಲೀಸ್. 250 crore ಇಂಡೆಂಟ್ ಕಳಿಸಿದ್ರಾ? ಇದು ಇಂಡೆಂಟ್ ಕಾಪಿ ಒಂದು ಸಬ್ಮಿಟ್ ಮಾಡಿ. ಬಟ್ ಕೇಳಿದ್ದೇವೆ ಸರ್, ಅದು ಫಸ್ಟ್ ವೀಕಲ್ಲಿ ರಿಲೀಸ್ ಆಗ್ತದೆ. ಅದೇ ಇರಲಿ, ಏನೇನು ಇಂಡೆಂಟ್ ಕಳಿಸಿದ್ರಿ ಇದು ಕಾಪೀಸ್ ಎಲ್ಲ ಸಬ್ಮಿಟ್ ಮಾಡಿ ಇರಲಿ. ಓಕೆ, ಮತ್ತೆ
ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರಾದ ಚಿದಾನಂದ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಜಯಪ್ರಕಾಶ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರಾದ ಕಾಳಪ್ಪ ಬಡಿಗೇರ್, ಆಯುಷ್ಮಾನ್ ಇಲಾಖೆ ಅಧಿಕಾರಿ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವೀರೇಶ್ ನಾಯಕ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಂದ್ರ ಜಲ್ದಾರ್, ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಜಿಲ್ಲಾಧಿಕಾರಿ ಶ್ರೀದೇವಿ, ಪಶು ಸಂಗೋಪನಾ ಇಲಾಖೆಯ ನಿರ್ದೇಶಕರಾದ ಅಶೋಕ್ ಕೋಲ್ಕರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಇದ್ದರು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಗುತ್ತಿಗೆದಾರ ವಿಶ್ವಕರ್ಮ ಸಮಾಜದ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿರುವವರನ್ನು ಕೂಡಲೇ ಬಂಧಿಸಬೇಕು, ಸಚಿನ್ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮು ಮನವಿ ಪತ್ರವನ್ನು ಸಲ್ಲಿಸಿದರು. ಕಲ್ಯಾಣ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜದ ಸಚಿನ್ ಪಾಂಚಾಳ್ ಸಾವಿಗೆ ಕಾರಣರಾದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಉಳಿದವರ ವಿರುದ್ಧ ಈಗಾಗಲೇ ಎಫ್ಐಆರ್ ಆಗಿದ್ದು, ಪೊಲೀಸರು ತಕ್ಷಣ ಅವರನ್ನು ಬಂಧಿಸಬೇಕು, ಅವರಿಗೆ ತಕ್ಷಣ ಶಿಕ್ಷೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೆ 50 ಲಕ್ಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಒಂದು ಸೆಕೆಂಡ್ ಅಷ್ಟೇ. ಓಕೆ ಸರ್. ಏನಾಗಿದೆ ರಾಜ್ಯಾಧ್ಯಕ್ಷರು ಒಂದು ಸಾರ್ ಕೊಡ್ರಿ, ಒಂದು ನೀವು ಹೇಳ್ರಿ ಏನಾಗಿದೆ. ಕರ್ನಾಟಕ ವಿಶ್ವಕರ್ಮ ಆಗಮಿಸಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ವಿಷಯ ಏನಂದರೆ, ಬೀದರ್ನ ಏನು ನಮ್ಮ ಗುತ್ತಿಗೆದಾರನಾಗಿದ್ದ ವಿಶ್ವಕರ್ಮ ಸಮಾಜದ ಸಚಿನ್ ಮಾರುತಿ ಬಡಿಗೇರಣ್ಣನವರ ಸಮಕ್ಷಮದಲ್ಲಿ ಹಾಗೆ ನಮ್ಮ ಸಮಾಜದ ಗುರುಗಳಾಗಿ ಇವತ್ತು ಅದು ತನಿಖೆ ಆಗಬೇಕು. ನೊಂದ ಕುಟುಂಬಕ್ಕೆ ಅವಕಾಶವನ್ನು ಅವರಿಗೆ ಸರ್ಕಾರದಿಂದ ಮಾನ್ಯತೆಯನ್ನು ಕೊಡಬೇಕು ಅಂತ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೇವೆ. ಏನಂದರೆ, ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಒಬ್ಬ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಏನು ರಾಜಕಾರಣಿಗಳ ಸಹಚಾರರ ಮುಖೇನ ಅವರಿಗೆ ಒತ್ತಡ ತಂದು ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿ ಇವತ್ತು ಅವರನ್ನು ಸಾವಿನ ಮಟ್ಟಕ್ಕೆ ಹೋಗೋ ರೀತಿ ಮಾಡಿದ್ದಾರೆ. ಇದು ಮಾಧ್ಯಮಗಳನ್ನು ನೋಡಿದಾಗ ಅವರ ಮನೆಯ ಪರಿಸ್ಥಿತಿ, ಆ ಹೆಣ್ಣುಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಂಥದ್ದು. ಇಡೀ ರಾಜ್ಯದ ಜನತೆ ಇವತ್ತು ಬಹಳ ನೊಂದಿದ್ದಾರೆ. ಹಾಗಾಗಿ ಆ ನೊಂದಂಥ ಕುಟುಂಬಕ್ಕೆ ಏನು ಇವತ್ತು ನಮ್ಮ ಈಶ್ವರ್ ಖಂಡ್ರೆ ಅವರು ಅವರ ಕುಟುಂಬಕ್ಕೆ ಆಗಮಿಸಿ 10 ಲಕ್ಷ ಪರಿಹಾರವನ್ನು ನಾನು ನಮ್ಮ ನಿಧಿಯಿಂದ ಕೊಡ್ತೇನೆ ಅಂತ ಹೇಳಿದ್ರು. ಆದರೆ 10 ಲಕ್ಷದಿಂದ ಇಡೀ ಕುಟುಂಬದ ಜೀವನ ನಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ಇಂತಹ ಏನು ಸಮಾಜಮುಖಿಯಾಗಿ ಕೆಲಸ ಬರ್ತಕ್ಕಂಥ ಗುತ್ತಿಗೆದಾರರ ಮೇಲೆ ಇದೇ ರೀತಿಯಾಗಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಇರ್ತಾ ಇದ್ದರೆ, ಅದರಲ್ಲೂ ಪೊಲೀಸರ ದೌರ್ಜನ್ಯ ಬಹಳಷ್ಟು ಇದೆ. ಹಾಗಾಗಿ ಈ ಒಂದು ಸಮಾಜಕ್ಕೆ ಸೂಕ್ತ ರಕ್ಷಣೆ ಇಲ್ಲದೆ ಇವತ್ತು ಸಮಾಜ ಎಲ್ಲೋ ಒಂದು ಕಡೆ ನಲಿಗೆ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮಂತಹ ಹೋರಾಟಗಾರರು ಕೂಡ ಇವತ್ತು ಶಕ್ತಿ ಕುಂತಾ ಇದೆ. ಹಾಗಾಗಿ ಇವತ್ತು ಸರ್ಕಾರಗಳು ಕೂಡಲೇ ವಿಶ್ವಕರ್ಮ ಸಮಾಜದ ಬಗ್ಗೆ ಗಮನ ಹರಿಸಬೇಕು. ಆ ನೊಂದಂಥ ಕುಟುಂಬಕ್ಕೆ ಹೆಚ್ಚಿನ ಸಾಂತ್ವನವನ್ನು ಹೇಳಬೇಕು. ಜೊತೆಗೆ ಅವರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಿ ಅವರ ಜೀವನೋಪಾಯಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ಇಟ್ಕೊಳ್ಳಿಕ್ಕೆ ನಾನು ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷ ಕನ್ನಡ ಸೋಮು ಈ ಸಂದರ್ಭದಲ್ಲಿ ರಾಜ್ಯ ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡರಾದ ಮಾರುತಿ ಬಡಿಗೇರ್, ಜಿಲ್ಲಾಧ್ಯಕ್ಷ ಪ್ರಕಾಶ್ ಗುಂಜಳ್ಳಿ ಬಡಿಗೇರ್, ಮಾಜಿ ನಾಮ ನಿರ್ದೇಶಕರಾದ ಎಸ್ ರವೀಂದ್ರ ಕುಮಾರ್, ಗಂಗಾಧರ ಸ್ವಾಮೀಜಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋನೇಶ್ ಬಡಿಗೇರ್, ಕಾರ್ಪೆಂಟರ್ ಸಂಘದ ಅಧ್ಯಕ್ಷ ಬ್ರಹ್ಮಯ್ಯ ಬಡಿಗೇರ್, ವೆಂಕಟೇಶ್ ಕೊಂಡಾಪುರ, ಮೌನೇಶ್ ವಡವಟ್ಟಿ, ರವಿ ಬಿಜಿನ್ಗೇರ್, ಶ್ರೀಕಾಂತ್ ನರೇಶ್, ಸಿದ್ದು ರಂಗಸ್ವಾಮಿ, ಮಹೇಶ, ಭೀಮೇಶ್ ಬಡಿಗೇರ್ ಕೆರೆಬೂದೂರು ಇನ್ನಿತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈಕೋರ್ಟ್ ಆದೇಶದ ಮೇರೆಗೆ ಮಾವಿನಕೆರೆ ಸರ್ವೆ ಕಾರ್ಯ ಪ್ರಾರಂಭ, ಒತ್ತುವರಿ ಪ್ರದೇಶ ಸರ್ವೆ ಮುಂದಾದ ಅಧಿಕಾರಿಗಳು. ಆರ್ಟಿಪಿಎಸ್ ಸ್ಥಾಪನೆ ಭೂಮಿ, ಮನೆ ಕಳೆದುಕೊಂಡ ಸಂತ್ರಸ್ತರಿಂದ ಪ್ರತಿಭಟನೆ, ಉದ್ಯೋಗ ನೀಡಲು ಆಗ್ರಹ. ಶಿಥಿಲಗೊಂಡ ಎಂನಾರ್ ಶಾಲೆ ಪುನರ್ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ.
ಜನವರಿ 4ರಿಂದ 3 ದಿನಗಳ ಯರಗೇರ ಹಜರತ್ ಬಡೆ ಸಾಬ್ ದರ್ಗಾ ಉರುಸು ನಿಜಾಮುದ್ದೀನ್. ಜನವರಿ 1ರಂದು ಛಲವಾದಿ ಮಹಾಸಭಾದಿಂದ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ಮೆರವಣಿಗೆ. ಎಂ ವಸಂತ್. ಅಲೆಮಾರಿಗಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾಡಳಿತ ಮುಂದಾಗಲಿ. ಅಯ್ಯಪ್ಪ ಸಿರವಾಟಿ. ಕೇಂದ್ರ ಸಚಿವ ಅಮಿತ್ ಶಾ ವಜಾಗೊಳಿಸಲು ಆಗ್ರಹಿಸಿ ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ. ಖಾಸಗಿ ವಾಹನ ಚಾಲಕರಿಗೆ ಪ್ರತ್ಯೇಕ ಕಾರ್ಮಿಕ ಮಂಡಳ ಸ್ಥಾಪನೆಗೆ ಆಗ್ರಹಿಸಿ ಚಾಲಕ ಸಂಘದಿಂದ ಮನವಿ. ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನ ಕಾಲಮಿತಿಯಲ್ಲಿ ಬಳಕೆ ಮಾಡಿಕೊಳ್ಳಲು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡೆ ಸೂಚನೆ. ಬೀದರ್ನ ಸಚಿನ್ ಪಾಂಚಾಳ್ ಆತ್ಮಹತ್ಯೆ, ತಪ್ಪಿತಸ್ಥರ ಬಂಧನಕ್ಕೆ ಆಗ್ರಹಿಸಿ ವಿಶ್ವಕರ್ಮ ಸೇವಾ ಸಂಘದಿಂದ ಮನವಿ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.